ನಮಸ್ಕಾರ. ನಾವು ಹುಟ್ಟಿನಿಂದ ಸಾಯುವವರೆಗೂ 4 ಸ್ಟೇಜ್ ಬರುತ್ತೆ ನಮಗೆ. ಒಂದನೇದ್ದು ಬಾಲ್ಯಾವಸ್ಥೆ, ಎರಡನೇದ್ದು ಯೌವನಾವಸ್ಥೆ, ಇನ್ನೊಂದು ಬಂದು ಪ್ರೌಢಾವಸ್ಥೆ, ಇನ್ನೊಂದು ಬಂದು ವೃದ್ಧಾಪ್ಯ. ಸೊ ನಮಗೆ ಬಾಲ್ಯಾವಸ್ಥೆಯಲ್ಲಿ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಗೆ ಯಾವುದೇ ಥರದ ಟೆನ್ಷನ್ಗಳಿರಲ್ಲ. ಪ್ರೌಢಾವಸ್ಥೆಗೆ ಬಂದಾಗ ಅಂದರೆ ಸ್ಟೂಡೆಂಟ್ಸ್ಗಳಂತ ಬಂದಾಗ ಅಂದರೆ ಆಲ್ಮೋಸ್ಟು 16 ಟು 22 ಇಯರ್ಸ್ವರೆಗೂ ಬಂದಾಗ 25 ಇಯರ್ಸ್ವರೆಗೂ ಬಂದಾಗೂ ನಾವಿನ್ನು ಓದ್ತಿರ್ತೀವಿ. ಇನ್ನೂ ಅವಾಗಲೂ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ವಯಸ್ಕರು ಅಂತ ಏನು ಕರಿತೀವಿ ಅಂದರೆ ಎಬೋ 25 ಇಯರ್ಸಿಂದ 40 ಇಯರ್ಸ್ವರೆಗೂ ನಾವೇನು ಮಾಡ್ತೀವಿ ಅಂದರೆ ಅರ್ನಿಂಗ್ಸಲ್ಲಿ ದುಡಿಮೆ ಅದು ಇದು ಅಂತ ನಮ್ಮ ಮದುವೆ ಅದು ಇದು ಮಕ್ಕಳು ಅಂದ್ಕೊಂಡು ಆ ಟೈಮಲ್ಲಿ ಸ್ಪೆಂಡ್ ಮಾಡ್ತೀವಿ. ಇನ್ನು ನಮಗೆ ಆ ಟೈಮಲ್ಲೂ ನಮ್ಮದು ದುಡಿಮೆ ಇರುತ್ತೆ, ಒಳ್ಳೆ ಧೈರ್ಯ ಇರುತ್ತೆ. ಸ್ಟೂಡೆಂಟ್ಸ್ ಇದ್ದಾಗ ನಮ್ಗೇನು ಟೆನ್ಷನ್ ಇರಲ್ಲ, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇಲ್ಲಿ ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗಿರ್ತೀವಿ, ಆದರೆ ನಮ್ಗೆ ಅರ್ನಿಂಗ್ಸ್ ಇರುತ್ತೆ, ಒಂದು ಧೈರ್ಯ ಇರುತ್ತೆ, ಆ ಒಂದು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಬಟ್ ನಮಗೆ ಬರೋದೇ ಯಾವಾಗ ಅಂತಂದರೆ ಟೆನ್ಷನ್ ಬರೋದು ಅಂದರೆ ಜಾಸ್ತಿ ನಮಗೆ ಪ್ರೆಷರ್ ಒಂದು ಭಯ ಅಂತ ಅನ್ಸೋದಂದರೆ ಆಫ್ಟರ್ ರಿಟೈರ್ಮೆಂಟ್ 60 ಇಯರ್ಸ್ ಆದಮೇಲೆ. ಕರೆಕ್ಟ್ ಅಲ್ವಾ? ನಮಗೆ ಅದರೊಳಗಾಗಿ ನಾವೇನಾದರೂ ಒಂದು ಇನ್ಕಮ್ ಬರೋ ಥರ ಮಾಡ್ಕೊಂಡಿದ್ರೆ, ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊಂಡಿದ್ರೆ ನಮಗೇನೋ ತೊಂದರೆ ಇರಲ್ಲ. ಬಟ್ ಆಫ್ಟರ್ 60 ಇಯರ್ಸ್ ರಿಟೈರ್ಮೆಂಟ್ ಆದಮೇಲೆ ಮುಂಚೆ ಆಗಿದ್ರೆಲ್ಲ ಏನು ಬರ್ತಾ ಇತ್ತು, ಪೆನ್ಷನ್ ಅಮೌಂಟ್ ಅಂತ ಬರ್ತಾ ಇತ್ತು. ಇವಾಗ 6ನೇ ವೇತನ ಆಯೋಗ, 7ನೇ ವೇತನ ಆಯೋಗ ಈ ಥರ ಆಗಿ ಗೌರ್ಮೆಂಟ್ ಕೆಲಸದಲ್ಲಿ ರಿಟೈರ್ಮೆಂಟ್ ಆದಮೇಲೆ ಇದು ಕೂಡ ಬರಲ್ಲ, ಪೆನ್ಷನ್ ಕೂಡ ಬರ್ತಾ ಇಲ್ಲ ಈಗಿರೋರಿಗೆ. ನೆಕ್ಸ್ಟ್ ಇನ್ನು ಪ್ರೈವೇಟ್ ಸೆಕ್ಟರ್ ಅಂತ ಬಂದರೆ ಆಫ್ಟರ್ 60 ಇಯರ್ಸ್ ಆದಮೇಲೆ ನಿಮ್ಗೆ ಯಾವುದೇ ಥರದ್ದು ಇನ್ಕಮ್ ಅಂತ ಇರಲ್ಲ. ಸೊ ಅಲ್ಲಿಗೆ 60 ಇಯರ್ಸ್ ಅಂತಲ್ಲ 70ವರೆಗೂ ನೀವು ಕೆಲಸ ಮಾಡ್ತಾನೆ ಇರ್ತಾರೆ ಸಮಟೈಮ್ಸ್ ಕೆಲವೊಂದು ಕಂಪ್ನಿಗಳಲ್ಲಿ, ಅಥವಾ ಬೇರೆ ಕಡೆ ಕೆಲಸಗಳನ್ನು ನೋಡ್ಕೊಂಡಿರ್ತಾರೆ. ಬಟ್ ನಾನು ಏನು ಹೇಳಕ್ ಹೋಗ್ತಿದ್ದೀನಿ ಅಂದರೆ, ನನ್ನ ಪಾಯಿಂಟ್ ಏನಂದರೆ 60 ಇಯರ್ಸ್ ಆದಮೇಲೂ ಕೂಡ, ರಿಟೈರ್ಮೆಂಟ್ ಆದಮೇಲೂ ಕೂಡ ನಾವು ನೆಮ್ಮದಿಯಿಂದ ಲೈಫ್ನ ಲೀಡ್ ಮಾಡಬೇಕು, ಯಾವುದೇ ಭಯ ಇಲ್ದಂಗೆ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಾವು ಈಗಿರ್ತಾನೆ ಈ ಏಜಲ್ಲೇ, ಅದು ಏಜ್ ಯಾವುದೇ ಆಗಿರಲಿ ನಿಮಗೆ, ಎಬೋ 18 ಇಯರ್ಸ್ ಆಗಿರ್ಬೋದು ಅಥವಾ ಬಿಲೋ 18 ಇಯರ್ಸ್ ಆಗಿರ್ಬೋದು, 30 ಇಯರ್ಸ್ ಆಗಿರ್ಬೋದು, 40 ಇಯರ್ಸ್ ಆಗಿರ್ಬೋದು, 50 ಇಯರ್ಸ್ ಆಗಿದ್ರು ಕೂಡ ಈಗಲಾದರೂ ನೀವೇನಾದರೂ ಒಂದು ಸ್ಟೆಪ್ ತಗೊಳ್ಳಿಲ್ಲ ಅಂದರೆ, ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಾವು ಸಫರ್ ಪಡಬೇಕಾಗತ್ತೆ. ಈಗಲೂ ಕೂಡ ಅದಕ್ಕೊಂದು ಅವಕಾಶ ಇದೆ. ಆ ಥರ ಸಫರ್ ಆಗೋದಕ್ಕಿಂತ ಮುಂಚೆ ಒಂದು ಸ್ಟೆಪ್ಪನ್ನು ನೀವು ತಗೊಂಡು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ನ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ, ಪ್ಯಾರಲ್ ಆಗಿ ನೀವು ದುಡಿಮೆ ಜೊತೆ ನಿಮ್ಮ ಬಿಸ್ನೆಸ್ ಇನ್ಕಮ್ ಜೊತೆಗೆ ಇನ್ನೊಂದು ಇನ್ಕಮ್ನ ನೀವು ಜನರೇಟ್ ಮಾಡಿಕೊಂಡ್ರೆ ನೀವು ತುಂಬ ಧೈರ್ಯದಿಂದ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ಎಷ್ಟೋ ಜನ ಹೇಳ್ತಾರೆ ಅದು ಮಾಡಬೇಡ, ಇದು ಮಾಡಬೇಡ, ಅದು ರಾಂಗು, ಇದು ರಾಂಗು. ಹಾಗಿದ್ರೆ ರೈಟ್ ಯಾವುದು ಅಂತ ಯಾರು ನಿಮಗೆ ಗೈಡ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ತಪ್ಪು ಮಾಡಿದಾಗ ಇದು ತಪ್ಪು ಮಾಡಬೇಡ ಅಂತ ಹೇಳ್ತಾರೆ. ಬಟ್ ಸರಿ ಯಾವುದು ಅಂತ ಅವ್ರು ಹೇಳ್ಕೊಡೋದೇ ಇಲ್ಲ. ಅಗೇನ್ ಮತ್ತೆ ತಪ್ಪು ಮಾಡಿದ್ರೆ ಇದು ತಪ್ಪು, ಹಂಗಾರೆ ಸರಿ ಯಾವುದು, ಯಾರು ಹೇಳ್ಕೊಡ್ಬೇಕು? ಸೊ ಅದೆಲ್ಲದಕ್ಕೂ ನಿಮಗೆ ಜಾಯಿಂಟ್ ಟು ಗೇನ್ ಸೊಲ್ಯೂಷನ್ ಕೊಡುತ್ತೆ. ನೀವು ಇಲ್ಲಿ ಬಂದರೆ ನಿಮಗೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಆಫ್ಟರ್ ರಿಟೈರ್ಮೆಂಟ್ ಆದಮೇಲೂ ಕೂಡ, ಆಫ್ಟರ್ 60 ಇಯರ್ಸ್ ಆದಮೇಲೂ ಕೂಡ ನೆಮ್ಮದಿಯಾಗಿ ಧೈರ್ಯದಿಂದ ನೀವು ಲೈಫ್ನ ಯಾವ ಥರ ಲೀಡ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಒಂದು ದಾರಿ ಸಿಕ್ಕಂಗೆ ಆಗುತ್ತೆ ಇಲ್ಲಿ. ಸೊ ಒಂದು ಸಲ ನೀವು ಜಾಯಿಂಟ್ ಟು ಗೇನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.